ಶ್ರೀ ಗುರುಗಣಾಧಿಪತಯೇ ನಮಃ. ದಕ್ಷಿಣಾಮೂರ್ತಿ ದೇವಾನ ಸಕಲ ಕಾರ್ಯ ವಿಜಯೀ ಭವ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯೀ ಭವ. ಬರದಿಂದ ರಕ್ಕಸರೈ ಬರದಿಂದ ರಕ್ಕಸರೈ ಪುರವದ ಜಪ ಮಾಡಿ ಹರಿ ಮೊದಲು ನಿನ್ನಯ ನರ್ಚಿಸಿ ಮೆಚ್ಚಿಸಿ ಹರವೀರಂಚಿಗಳೆಲ್ಲ ಜಯ ಜಯ ಜಯವೆನಲು. ಹರವೀರಂಚಿಗಳೆಲ್ಲ ಜಯ ಜಯ ಜಯವೆನಲು. ವರವಿತ್ತು ಮೆರವೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ. ಮುದದಿಂದ ನಿನ್ನ ಅರೆರೆ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ. ಅರೆರೆ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ. ಧರಣಿಯನ್ನು ಬತ್ತಿರ್ಪ ಮಹೇಶಗರಿದು ಹರನ ಸುಕುಮಾರ ಸಕಲಾಗಮಗೆ ಸಹಕಾರ. ಧರೆಯೊಳು ವಿಶೇಷ ಮತ ಊರ ವಿಘ್ನೇಶ ದೇವ ಜಗದೀಶ ದೇವ ಉಮೇಶ. ಮುದದಿಂದ ನಿನ್ನ ತತೋಂ ತತೋಂ ಗಜಮುಖನೆ ಮೇರೆ ವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ. ತ್ರಿಜಗದೊಡೆಯನ ಕುಮಾರನೆ ವಿದ್ಯಾವಾರಿದಿಯೇ. ಅಜನುಗರಿ ರುದ್ರಾದಿಗಳು ನಿಜ ಭಜಿಸುತ್ತಿರೆ ಅನವರತ. ತ್ರಿಜಗವಂದಿತ ಗಣಪಗೆ ಮಾಡಬೇಕು ಮತಿಗೆ ಮಂಗಳವ. ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗಜಮುಖನ ಮದಗುರ ಗಣನಾಥನ. ಗಂಗೋದರನ ಗಜಾನನ ವಿನಾಯಕನ ಗೌರಿ ಸುತನ. ದೇವರ ದೇವ
ವಂದಿಸುವೆ ಶಾರದೆಗೆ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಗೆ ನಾಂದಿಯೊಳು ವರವ್ಯಾಸ ಮುನಿಪರ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪರ ದ್ವಂದ್ವ ಕಾನತನಾಗಿ ಕವಿಗಳ ಸದನಿಗೆ ಬಲ ಬಂದು ಪೇಳುವೆನಿ ದಕ್ಷಯಂಗಿ ಕಥಾಮೃತವ ಮೊದಲಾದಂಥ ದಿಕ್ಪಾಲರೇ, ಎಲ್ಲ ದೇವತೆಗಳೇ, ಅತಿಥಿ ಕಶ್ಯಪರ ಮಗನಾಗಿದ್ದಂಥ ನಾನು ತ್ರಿಮೂರ್ತಿಗಳ ಅನುಗ್ರಹದಿಂದ
ದೇವಪೀಠವನ್ನ ಏರಿ ಹಾ ದೇವೇಂದ್ರ ಎಂಬ ಹೆಸರಿನಿಂದ ಕರೆಸಿಕೊಂಡವನು ನಾನು. ಹಾ ಹಾಗಾಗಿ ದೇವತೆ ತ್ರಿಮೂರ್ತಿಗಳೇ ಕೊಟ್ಟಿರುವಂಥ ಅಧಿಕಾರವಿದು. ಹಾ ಹಾಗಾಗಿ ಹಾಗೇನ ದಾಯಾದಿಗಳಾದಂಥ ದಾನವರು ಹಾ ಆಗಾಗ ನಮ್ಮ ದೇವಲೋಕದ ಮೇಲೆ ದಾಳಿ ಮಾಡುವುದು ಉಂಟು. ಹಾಗೇನಾದರೂ ದಾನವರು ದಾಳಿ ಮಾಡಿದರು ಅಂತಾದರೆ ನೀವೇನು ಮಾಡುವಿರಿ? ದೇವೇಶ, ಚಿಂತಿಸುವ ಅಗತ್ಯವಿಲ್ಲ. ಹಾ. ಈ ಹಿಂದೆ ಈ ದೇವಲೋಕಕ್ಕೆ ಅನೇಕ ಸಲ ದಾನವರ ದಾಳಿಯಾಗಿದೆ. ಹಾ ಆ ಸಂದರ್ಭದಲ್ಲಿ ನಾವು ಅವರನ್ನು ಸೋಲಿಸುತ್ತಾ ಬಂದಿದ್ದೇವೆ. ಹಾ ಈ ಮುಂದೇನಾದರೂ ಅವರು ಈ ದೇವಲೋಕಕ್ಕೆ ದಾಳಿ ಮಾಡಿದರು ಅಂತಾದರೆ ಹಾ ನಾವಿದ್ದೇವೆ, ಚಿಂತಿಸುವ ಅಗತ್ಯವಿಲ್ಲ. ಬಲು ತೋಷವಾಯ್ತೆಂದು ನಿಮ್ಮಯ ನುಡಿಗೆ ಬಲು ತೋಷವಾಯ್ತೆಂದು ಬಲು
ನಿಮ್ಮೆಯ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹಾಗಾಗಿ ಒಂದು ಯೋಚನೆ ಬಂದಿದೆ. ಹಾ ಸ್ವರ್ಗವಾಸಿಗಳಾದಂಥ ನಾವು ಹಾ ತ್ರಿಲೋಕದ ಪಾಲನೆಯ ಹೊಣೆಯನ್ನು ಹೊತ್ತವರು. ಹಾ ಭೂಲೋಕದಲ್ಲಿರುವಂಥ ಮಾನವರು ಹಾ ಯಜ್ಞ ಯಾಗವನ್ನು ಮಾಡಿ ಹಾ ನಮಗೆ ಹವಿಷ್ಯನ್ನ ಕೊಟ್ಟು ಹ್ಮ್ ಅವರ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ. ಹಾ ಹಾಗಾಗಿ ಒಂದು ಯಜ್ಞಸತ್ರವನ್ನು ಜ್ಞಾನಸತ್ರವನ್ನು ನಡೆಸಬೇಕೆಂದು ತೀರ್ಮಾನಿಸಿದ್ದೇನೆ. ಹಾ ಆ ಜ್ಞಾನಸತ್ರಕ್ಕೆ ಹಾ ಲೋಕಾಧ್ಯಕ್ಷನಾದಂಥ ಹಾ ಸದಾಶಿವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ. ಹಾ. ಹಾಗಾಗಿ ಕೈಲಾಸಕ್ಕೆ ತೆರಳೋಣ. ಶಂಕರ ಶಶಿಧರ ಗಜಧರ ಮಹಾಂಬರ ಗಂಗಾಧರ ಗರನೇ ಸುಂದರ ಸ್ವರಗರ ಗೌರಿ ಮನೋಗರ ಕೊಟ್ಟು ಶಂಕರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಇತರ
ಕೂಡಿಕೊಂಡು ಕೈಲಾಸಕ್ಕೆ ಬಂದಿದ್ದೀಯಲ್ಲ, ಹಾ ನೀನು ಕೈಲಾಸಕ್ಕೆ ಬರುವುದೇನು ವಿಶೇಷವಲ್ಲ. ಏನಾದರೂ ಬವಣೆ ಬಂದರೆ ಹಾ ಅಥವಾ ರಾಕ್ಷಸರು ದಾಳಿ ಮಾಡಿದಾಗ ಹಾ ನೀನು ಕೈಲಾಸಕ್ಕೆ ಬರುವುದು ಸಾಮಾನ್ಯ. ಹಾ ಯಾವಾಗಲೂ ಇಲ್ಲಿಗೆ ಬರುವಾಗ ದುಗುಡ ತುಂಬಿದ ವದನವನ್ನು ಹೊತ್ತು ಬರುತ್ತಿದ್ದೀರಿ. ಆದರೆ ಇಂದು ಹಾಗಲ್ಲ, ತುಂಬಾ ಸಂತೋಷದಿಂದ ಬಂದಂತೆ ಕಾಣುತ್ತಿದೆ. ನೀವು ಕೇವಲ ನನ್ನ ದರ್ಶನಾಕಾಂಕ್ಷಿಯಾಗಿ ಬಂದಂತಿಲ್ಲ, ಏನೋ ಬಲವಾದ ಕಾರಣವಿರಬೇಕು. ಕಾರಣವೇನು ದೇವೇಶ? ಯೋಮಕೇಶನೆ ಕೇಳು ಬಿನ್ನಪವ ಯೋಮಕೇಶನೆ ಕೇಳು ಬಿನ್ನಪವ ಶಂಕರ ಸದಾ ಶಿವ ಕಾಮಪಿತ ಜಗತ್ ಬೇಳೆ ಮನದಿರವ ಶಂಕರ ಸದಾ ಶಿವ ಕಾಮಪಿತ ಜಗತ್ ಬೇಳೆ ಮನದಿರವ ಸರ್ವೇಶ್ವರ, ಹಾ ನಾವು ಯಾವುದೇ ದಾನವರ ಬಾಧೆಯಿಂದ ಬಂದವರಲ್ಲ. ಹಾ ಆದರೆ ಲೋಕ ಬಾಧೆಯನ್ನ ಯೋಚಿಸಿ ಹಾ ಪರಿಹಾರವನ್ನು ಅಪೇಕ್ಷಿಸಿ ಬಂದಿದ್ದೇವೆ. ಅದೇನು? ಪವಿತ್ರವಾದಂಥ ತ್ರಿವೇಣಿ ಸಂಗಮದಲ್ಲಿ ಹಾ ಒಂದು ಜ್ಞಾನಸತ್ರ ನಡೆಸಬೇಕೆಂದು ತೀರ್ಮಾನಿಸಿದ್ದೇನೆ. ಹಾ ಹಾಗಾಗಿ ಲೋಕಜ್ಞಾನಿಗಳು, ಋಷಿಮುನಿಗಳು ಹಾ. ಮುಂತಾದವರೆಲ್ಲರಿಗೂ ಕರೆದಿದ್ದಾಗಿದೆ. ಹಾ ಹಾಗಾಗಿ ಈ ಘನ ಕಾರ್ಯಕ್ಕೆ ಹಾ. ನೀನೇ ಅಧ್ಯಕ್ಷನಾಗಿ ಬರಬೇಕೆನ್ನುವುದು ನನ್ನ ವಿನ್ನಪ. ಪುರಂದರ, ಎಂದು ಮನಿದ ಪುರಂದರನು ಎಂದು ಮನಿದ ಪುರಂದರನು ಆನಂದದಿಂದಲ್ಗಿಸುತ್ತ ಆನಂದದಿಂದಲ್ಗಿಸುತ್ತ ಇಂದು ಮೆಚ್ಚಿದೆ ನಿನ್ನ ಬೈಗೆ ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ ಸಂದೇಹಗೊಳ್ಳದಿದ್ದು ಮುಂದಿನ ಕಾರ್ಯಕ್ಕೆ ಎಳಿಗೊಳಿಸು ಸಂದೇಹಗೊಳ್ಳದಿದ್ದು ಮುಂದಿನ ಕಾರ್ಯಕ್ಕೆ ಅಣಿಗೊಳಿಸು. ಪುರಂದರ, ಮೆಚ್ಚಿದೆ, ನಿಮ್ಮ ಭಕ್ತಿಗೆ ಮೆಚ್ಚಿದೆ. ನೀವು ಮಾಡುತ್ತಿರುವಂತಹ ಕೆಲಸ ಲೋಕ ಕಲ್ಯಾಣಕಾರಿಯಾಗಿದೆ. ಅಂತಹ ಜ್ಞಾನ ಸತ್ರಕ್ಕೆ ನನ್ನನ್ನೇ ಅಧ್ಯಕ್ಷನನ್ನಾಗಿ ಬರುವಂತೆ ಕೇಳಿಕೊಳ್ಳುತ್ತಿದ್ದೀಯ. ಹೌದು. ನಾನು ಸಂತೋಷದಿಂದ ಒಪ್ಪಿಕೊಳ್ಳುತ್ತೇನೆ. ಸಂತೋಷದಿಂದ ಜ್ಞಾನ ಸತ್ರಕ್ಕೆ ಬಂದು ನಿಮ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೇನೆ. ಹಾ ನೀವು ಮುಂದಿನ ಕಾರ್ಯಕ್ಕೆ ಅಣಿಗೊಳಿಸಿ. ನೀವೆಲ್ಲರೂ ಭಕ್ತಿಯಿಂದ ಇತ್ತ ಈ ಅಧ್ಯಕ್ಷ ಪದವಿಯನ್ನು ಸ್ವೀಕರಿಸಿದ್ದೇನೆ. ಈ ತ್ರಿವೇಣಿ ಸಂಗಮದಲ್ಲಿ ಋಷಿ ಮುನಿಗಳು, ವಿದ್ವಜರು, ದೇವತೆಗಳು ನೀವೆಲ್ಲರೂ ಸೇರಿದ್ದೀರಾ. ಇದೊಂದು ವಿಶೇಷವಾದ ಯಜ್ಞವಾಗಿದೆ. ಜ್ಞಾನವನ್ನೇ ಹವಿಸ್ಸಾಗಿ ನೀಡುವಂತಹ ಜ್ಞಾನ ಸತ್ರವಾಗಿದೆ. ಇದು ಹಿಂದೆಯೂ ನಡೆದಿದ್ದಿಲ್ಲ, ಮುಂದೆಯೂ ನಡೆಯುವುದು ಅಸಂಭವ. ಹಾಗಾಗಿ ಇದು ಲೋಕಕ್ಕೆ ವಿಶೇಷವಾಗಿದೆ. ಹಾಗಾಗಿ ನೀವೆಲ್ಲರೂ ನಿಮ್ಮ ಕಾರ್ಯವನ್ನು ಅಣಿಗೊಳಿಸಿ. ಒಂದು ದಿನ ಸತ್ರದಲ್ಲಿ ಮೆರೆದುದು ಒಂದು ಬೇಕಾದ
ಶುಭವಾಗಲಿ. ನೀವು ಬಂದಿದ್ದೀರಿ, ನಿಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಹಾ, ನೀವು ಆಶ್ಚರ್ಯ. ನೀವು ಹಾಗಲ್ಲ, ಸುಮ್ಮನೆ ಬರುವವರೇ ಅಲ್ಲ. ಇಂದು ನೀವು ಬಂದಿದ್ದೀರಲ್ಲ, ನಿಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಗೌರವವನ್ನು ಸೂಚಿಸಿದರು. ಮತ್ತೆ ಕೆಲವರು ಕುಳಿತಲ್ಲಿಂದಲೇ ನನಗೆ ಸ್ವಾಗತವನ್ನು ಕೋರಿದರು. ಹಾಗೆ ಸಭೆ ಎಲ್ಲವನ್ನೂ ತಿರುಗಿ ನೋಡಿದರೆ ಈತ ಮಾತ್ರ ಅಲುಗಾಡಲೇ ಇಲ್ಲ. ಯಾರವನು? ಬೇರೆ ಯಾರೋ ಅಲ್ಲ. ಹೇಳಲಿಕ್ಕೆ ಹೋದರೆ ನನ್ನ ಮಗಳಾದ ಸತಿದೇವಿಯ ಗಂಡ ಶಂಕರ, ನನ್ನ ಅಳಿಯ. ಮಾವನಿಗೆ ಮರ್ಯಾದೆ ಕೊಡದವ ಇವ ಎಂಥ ಅಳಿಯ. ನನ್ನಂಥ ಮಾವನನ್ನು ನಿರ್ಲಕ್ಷಿಸಲು ಕಾರಣ ಇವನಿಗೆ ತಾನು ಸದಾಶಿವನೆಂಬ ಅಹಂಕಾರದ ಪಿತ್ತ ನೆತ್ತಿಗೇರಿ. ಇರಲಿ, ಅಹಂಕಾರದ ಪಿತ್ತ ನೆತ್ತಿಗೇರಿ ಹೋಗಲಿ. ಕುಳಿತಲ್ಲಿಂದಲೇ ನಸುನಗೆ ಸೂಸಬಹುದಿತ್ತಲ್ಲ, ಅದೂ ಇಲ್ಲ. ವಚನೇಕ ದರಿದ್ರತ. ಕುಳಿತಲ್ಲಿಂದಲೇ ಮಾಮ ಹೇಗಿದ್ದೀರಿ ಎಂದು ಒಮ್ಮೆ ಕೇಳಿದ್ದರೆ ಇವನ ಗಂಟೇನು ಹೋಗುತ್ತಿತ್ತು, ಇವನ ನಾಲಿಗೆಗೆ ಬಂದ ಕುಂದೇನು. ಛೇ, ಇಲ್ಲಪ್ಪ, ನಾನೇ ತಪ್ಪು ಮಾಡಿದೆ. ಆ ಸರಸಿ ಗೌರಿಯನ್ನ ಈ ಬೂದಿ ಬಡಪನಿಗೆ ಕೊಟ್ಟೆನಲ್ಲ. ಆ ಪರಮೇಷ್ಠಿಯ ಮಾತು ಕೇಳಿ ಅಳಿಯ ಒಳ್ಳೆಯವ, ಕೊಟ್ಟು ಬಿಡು ಎಂದ. ಹಾಗಾಗಿ ಕೊಟ್ಟೆ. ಆದರೆ ಆಗ ಅರ್ಥವಾಗದೆ ಇದ್ದದ್ದು ಈಗ ಅರ್ಥವಾಗುತ್ತಿದೆ. ಏನು? ಕೋಡಗನ ಕೈಗೆ ಕುಸುಮ ಮಾಲೆಯ ಕೊಟ್ಟರೆ ಅದೇನು ಮಾಡೀತು? ಒಮ್ಮೆ ಹೀಗೆ ಆಘ್ರಾಣಿಸಿ ನೆಲಕ್ಕೆ ಹೊಸಕಿ ಹಾಕಿ ಬಿಡುತ್ತದೆ. ಹಾಗೆ ಆಯ್ತು ನನ್ನ ಪರಿಸ್ಥಿತಿ. ಈ ಬೂದಿ ಬಡುಕನಿಗೆ ನನ್ನ ಮಗಳನ್ನು ಕೊಟ್ಟದ್ದು. ಇವನಿಗೋ ಯಾವ ಆಚಾರವೂ ಇಲ್ಲ. ಸ್ನಾನ ಮಾಡುತ್ತಾನೆ. ಕೈಲಾಸದಲ್ಲೇ ಮೈ ಕೊರೆಯುವ ಚಳಿ. ಹಾಗಾಗಿ ನೀರಿನ ಸ್ನಾನವಂತೂ ಮಾಡುವುದಿಲ್ಲ. ಇನ್ನು ಗಾಳಿ ಸ್ನಾನ. ಇವನ ಮೈ ಮೇಲೆ ಇರುವುದಲ್ಲ
ಬುಸುಗುಡುವ ಹಾವುಗಳು. ಹಾವುಗಳಿಗೆ ಗಾಳಿಯೇ ಆಹಾರ. ಹಾಗಾಗಿ ಬೀಸುತ್ತಿರುವ ಗಾಳಿಯನ್ನೆಲ್ಲ ಅವುಗಳೇ ಹೀರಿಕೊಂಡು ಬಿಡುತ್ತದೆ. ಹಾಗಾಗಿ ಇವನಿಗೆ ಮಂತ್ರ ಸ್ನಾನವೂ ಇಲ್ಲ, ಗಾಳಿ ಸ್ನಾನವೂ ಇಲ್ಲ. ಇನ್ನು ಜಪತಪ ಮಾಡುತ್ತಾನೆಯೇ? ಸ್ನಾನವನ್ನೇ ಮಾಡದವನು ಜಪ ಮಾಡುತ್ತಾನೋ ತಪ ಮಾಡುತ್ತಾನೆಯೋ? ಇವನು ವಾಸಿಸುವ ಸ್ಥಳ ಎಂಥದು? ಆ ಸ್ಮಶಾನವೇ ಇವನ ಮನೆ. ಆ ಭೂತ ಪ್ರೇತಗಳೇ ಇವನ ಬಂಧು ಬಳಗ. ಆದರೂ ಇಂಥವನನ್ನು ಒಂದು ವರ್ಗ ಅವರೇ ಆ ರಾಕ್ಷಸರಾದ ಪಾಷಂಡಿಗಳಾದ ಅಸುರರು. ರಕ್ತ ಮಾಂಸಗಳನ್ನು ಸೇವಿಸಿ ಮದಿರೆಯನ್ನು ಅರ್ಚಿಸಿ ಪೂಜಿಸಿ ಕರೆದರೆ ಓ ಎಂದು ಓಡಿ ಬರುವ ಈ ವಸುದೆಗೆ ಅಗ್ಗದ ದೈವ ಇವನು. ಇಂಥವನನ್ನು ನಾನು ಓಲೈಸುವುದೇ? ಛೇ, ಸಾಧ್ಯವೇ ಇಲ್ಲ. ಇವ ಗ್ರಹಿಸಿರಬಹುದು ನಾನು ಇವನನ್ನು ಮಾತನಾಡಿಸಬೇಕೆಂದು. ಎಲ್ಲಾದರೂ ಉಂಟೆ? ನಮಗೆ ಗೌರವ ಮಾನ ಮರ್ಯಾದೆಗಳು ಸಿಗದಂತಹ ಜಾಗದಲ್ಲಿ ಅರೆ ಕ್ಷಣವೂ ನಿಲ್ಲಬಾರದಂತೆ. ಹಾಗಾಗಿ ಈ ಕುಟಿಲ ಬುದ್ಧಿಯ ಸಭೆಯನ್ನ ತ್ಯಾಗ ಮಾಡಿ ಹೊರ ನಡೆಯುತ್ತೇನೆ, ತೆರಳುತ್ತೇನೆ. ದೇವತೆಗಳೇ, ಯಾರು ಗಾಬರಿ ಸುಮ್ಮನೆ ಭೂಗೋಳ ದೇವತೆಗಳೇ, ಸಭಾಸದರೇ, ಯಾರು ವಿಚಲಿತರಾಗಬೇಕಿಲ್ಲ. ತಡವಾಗಿ ಬಂದ, ಅಷ್ಟೇ ವೇಗವಾಗಿ ಹೋದ. ಏನಬ್ಬರ ಬರಿತೇ ಬೊಬ್ಬಿಟ್ಟು ನಡೆದ. ಈತನಿಗೆ ತಾನು ಬ್ರಹ್ಮನ ಮಾನಸ ಪುತ್ರ ಎಂಬ ಅಹಂಕಾರ. ಇವನು ಹುಟ್ಟಿದ್ದೇ ಹೆಬ್ಬೆರಳಿನಿಂದ. ಹಾಗಾಗಿ ಎಲ್ಲರಿಗೂ ಕೈ ತೋರಿಸಿ ನಡೆಯುವುದು ಈತನ ಅಭ್ಯಾಸ. ಇವನು ನಾನು ಯಾರು ಅಂತ ಕೇಳಿದನಲ್ಲ,
ಇವ ಯಾವ ಈಶಾ ಎಂದ. ನಾನು ಜಗತ್ತಿಗೆ ಈಶಾ ಜಗದೀಶ ಎಂಬುವುದು ಈತನಿಗೆ ಗೊತ್ತಿಲ್ಲ. ಜಗತ್ತಿನಲ್ಲಿ ಯಾವುದೇ ವಿದ್ಯೆಯನ್ನು ಕಲಿಯಬೇಕು ಅಂತಾದ್ರೆ ಈ ಪರಶಿವನ ಅನುಗ್ರಹಕ್ಕೆ ಪಾತ್ರರಾಗಿರಬೇಕೆಂಬ ಸಾಮಾನ್ಯ ಜ್ಞಾನವೂ ಈತನಿಗಿಲ್ಲ. ಇನ್ನು ನನ್ನನ್ನು ಸ್ಮಶಾನವಾಸಿ ಎಂದನಲ್ಲ, ಸ್ಮಶಾನದ ಮಹತ್ವ ಇವನಿಗೇನು ಗೊತ್ತು? ದೊಡ್ಡವರಿರಲಿ ಚಿಕ್ಕವರಿರಲಿ, ಶ್ರೀಮಂತರಿರಲಿ ಬಡವರಿರಲಿ, ಎಲ್ಲರೂ ಕೊನೆಗೆ ಹೋಗುವುದು ಸ್ಮಶಾನಕ್ಕೆ ಎಂಬ ಸಾಮಾನ್ಯ ಜ್ಞಾನವೂ ಈತನಿಗಿಲ್ಲ ನೋಡು. ಇನ್ನು ಇವನ ಇನ್ನೊಂದು ಆಕ್ಷೇಪ, ನನಗೆ ಸ್ನಾನವಿಲ್ಲ, ಜಪತಪಾದಿಗಳಿಲ್ಲ ಎಂಬುದಾಗಿ. ನಾನು ಸ್ವಯಂಭು, ನನಗೆ ಇವನ ಸ್ನಾನದ ಅವಶ್ಯಕತೆ ಇಲ್ಲ. ತಾಯಿಯ ಉದರದಲ್ಲಿ ಜನಿಸಿದವರಿಗೆ ಮಾತ್ರ ಸ್ನಾನದ ಅವಶ್ಯಕತೆ ಇರುವುದು. ನನ್ನನ್ನು ಲೋಕದಲ್ಲಿ ಎಲ್ಲರೂ ನಿತ್ಯ ಶುಭ್ರನೆಂದು ಕರೆಯುತ್ತಾರೆ. ನಾವು ಇಂಥವರ ಮಾತಿಗೆಲ್ಲ ಬೆಲೆ ಕೊಡುತ್ತಾ ಹೋದೆವೆಂತಾದ್ರೆ ನಮ್ಮ ಇವತ್ತಿನ ಪ್ರಸಂಗವೇ ಮುಗಿಯುವುದಿಲ್ಲ. ಹಾಗಾಗಿ ಇವನ ಮಾತಿಗೆ ಬೆಲೆ ಕೊಡದೆ ನಮ್ಮ ಮುಂದಿನ ಕಾರ್ಯವನ್ನು ಪ್ರಾರಂಭಿಸು. ಬರುತ್ತಿದ್ದಂತೆಯೇ ಹಿಂದಿನಿಂದ ಹೇಳಿದ್ದು ಕೇಳಿಸಿತು, ಇವ ಯಾವ ದೇಶದ ದೊರೆ ಎಂಬುದಾಗಿ. ಮನಸ್ಸಿಗೆ ಸ್ವಲ್ಪ ಬೇಸರವಾದದ್ದು ಉಂಟು. ನೇರವಾಗಿ ಅಪ್ಪನಲ್ಲಿಗೆ ಹೋದೆ, ವಿಚಾರ ತಿಳಿಸಿದೆ. ಆಗ ನನಗೆ ಅಪ್ಪ ಪ್ರಜಾಧೀಶ್ವರರಿಗೆ ಈಶಾ ಎಂಬುದಾಗಿ ಸ್ಥಾನವನ್ನು ಕೊಟ್ಟರು. ಹಾಗಾಗಿ ಈಗ ನಮ್ಮ ತೂಕ ಇನ್ನಷ್ಟು ಮತ್ತಷ್ಟು ಏರಿದೆ. ಇದೇ ಸರಿಯಾದ ಸಮಯ ಆ ಪರಮೇಶ್ವರನಿಗೆ ಅವಮಾನ ಮಾಡಲು. ಅವನಿಗೆ ಅವಮಾನ ಮಾಡುವುದೇ ನನ್ನ ಉದ್ದೇಶ. ಅವನಿಗೆ ಅವಮಾನ ಮಾಡುವುದಕ್ಕಾಗಿಯೇ ನಿರೀಶ್ವರ ಯಾಗವನ್ನ ಕೈಗೊಳ್ಳುತ್ತೇನೆ. 3 ಲೋಕದವರಿಗೂ ಆಮಂತ್ರಣವನ್ನು ಕಳಿಸುತ್ತೇನೆ. ಆ ಕೈಲಾಸವೊಂದನ್ನು ಮಾತ್ರ ಬಿಟ್ಟು